ಖಾಲಿ ಆಯ್ತಾ ಇರಾನ್ ಬತ್ತಳಿಕೆಯಲ್ಲಿದ್ದಂತಹ ಶಸ್ತ್ರಾಸ್ತ್ರ ಮುಗಿತಾ ಇರಾನ್ ಸೇನೆ ಕ್ಷಿಪಣಿ ಮತ್ತೆ ಡ್ರೋನ್ ಸಂಗ್ರಹ ಇರಾನಿನ ಕ್ಷಿಪಣಿಗಳನ್ನ ತಡೆಯೋದರ ಜೊತೆಗೆ ರಕ್ಷಣಾ ಉತ್ಪಾದನಾ ತಾಣಗಳು ಎಲ್ಲವನ್ನು ಕೂಡ ಹೊಡೆದು ಹಾಕಿದ್ದೇವೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೆಕ್ಸತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡ್ರೋನ್ ಸಂಗ್ರಹಿಸಿದ್ದ ಗೋಡೌನ್ ನಾಶ ಮಾಡಿದ್ದೇನೆ. ಇರಾನ್ ಕ್ಷಿಪಣಿ ತಯಾರಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ. ಇನ್ಮೇಲೆ ಅಮೆರಿಕ ಅತಿ ಹೆಚ್ಚು ದಾಳಿಯನ್ನು ನಡೆಸುತ್ತೆ. ಟೆಹರಾನ್ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತೀವಿ. 15,000ಕ್ಕೂ ಹೆಚ್ಚು ಗುರಿ ಟಾರ್ಗೆಟ್ ಮಾಡಿ ದಾಳಿ ಆಗಿದೆ. ಇರಾನ್ ಸರೆಂಡರ್ ಆಗುತ್ತೆ ಎಂದಿರುವಂತಹ ಟ್ರಂಪ್ ಶಸ್ತ್ರಾಸ್ತ್ರಗಳು ಮುಗಿಯುವ ಆತಂಕ ಹಿನ್ನೆಲೆ ಶರಣಾಗತಿಯಾಗುತ್ತಾ ಕಾದು ನೋಡಬೇಕು. ಹೆಕ್ಸತ್ ಅವರಿಂದ ಇನ್ನಷ್ಟು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಹೆಕ್ಸತ್ ಅವರಿಂದ ನಾವು ಈಗ ನಿಮಗೆ ಹೆಚ್ಚಿನದನ್ನು ತರಬಹುದು. ಅವರು ಪತ್ರಿಕೆಗಳಿಗೆ ನೀಡಿದ ಹೇಳಿಕೆಗಳ ಸಾರಾಂಶ ಇಲ್ಲಿದೆ ನೋಡಿ. ಇರಾನ್ನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳ ಪ್ರಮಾಣ 90%ಕ್ಕಿಂತ ಕಡಿಮೆ ಆಗಿದೆ. ಇರಾನಿನ ಕ್ಷಿಪಣಿಗಳನ್ನು ತಡೆಯೋದರ ಜೊತೆಗೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ರಕ್ಷಣಾ ಉತ್ಪಾದನಾ ತಾಣಗಳನ್ನು ಗುರಿಯಾಗಿಸಿಕೊಂಡಿದೆ. ಅವರು ಇನ್ನೂ ದಾಸ್ತಾನು ಹೊಂದಿರುವ ಕ್ಷಿಪಣಿಗಳನ್ನು ಹೊಡೆದುರುಳಿಸಿ ನಾಶಪಡಿಸ್ತಾ ಇದ್ದಾರೆ. ಆದರೆ ಹೆಚ್ಚು ಮುಖ್ಯವಾಗಿ ಅವರು ಹೆಚ್ಚಿನದನ್ನು ತಯಾರಿಸುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ ಅಂತ ಹೇಳ್ಬಿಟ್ಟು ಖಚಿತಪಡಿಸಿಕೊಳ್ಳೋದು. ಹಾರ್ಮುಜ್ ಜಲಸಂಧಿಯ ಮೇಲೆ ಯುದ್ಧದ ಪರಿಣಾಮವನ್ನು ಅಮೆರಿಕ ಕಡಿಮೆ ಮಾಡುವಂಥದ್ದು ಅಂದಾಜು ಮಾಡಿದೆ ಎಂಬ ಮಾಧ್ಯಮ ವರದಿಗಳು ಆಧಾರರಹಿತವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಖಾಲಿ ಆಯ್ತಾ ಹಾಗಿದ್ರೆ ಇರಾನ್ ಬತ್ತಳಿಕೆಯಲ್ಲಿದ್ದಂತಹ ಶಸ್ತ್ರಾಸ್ತ್ರಗಳು ಮುಗೀತಾ ಇರಾನ್ ಸೇನೆ ಕ್ಷಿಪಣಿ ಮತ್ತೆ ಡ್ರೋನ್ ಸಂಗ್ರಹ ಇರಾನಿನ ಕ್ಷಿಪಣಿಗಳನ್ನ ತಡೆಯೋದ್ರ ಜೊತೆಗೆ ರಕ್ಷಣಾ ಉತ್ಪಾದನಾ ತಾಣಗಳನ್ನು ಹೊಡೆದು ಹಾಕಿದ್ದೇವೆ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೆಕ್ಸತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡ್ರೋನ್ ಸಂಗ್ರಹಿಸಿದ್ದ ಗೋಡೌನ್ ಅನ್ನ ನಾಶ ಮಾಡಿದೀವಿ. ಇರಾನ್ ಕ್ಷಿಪಣಿ ತರಿಸುವಂತಹ ಸಾಮರ್ಥ್ಯವನ್ನ ಹೊಂದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ಮೇಲೆ ಅಮೆರಿಕ ಅತಿ ಹೆಚ್ಚು ದಾಳಿಯನ್ನ ನಡೆಸುತ್ತೆ ಇರಾನ್ ಮೇಲೆ ಅಂತ ಕೂಡ ಹೇಳ್ತಾ ಇದ್ದಾರೆ ಹೆಕ್ಸತ್. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೇಳಿರುವಂತಹ ಸ್ಫೋಟಕ ಹೇಳಿಕೆ. ಟೆಹರಾನ್ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. 15,000ಕ್ಕೂ ಹೆಚ್ಚು ಗುರಿ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಇತ್ತ ಇರಾನ್ ಸರೆಂಡರ್ ಆಗುತ್ತೆ ಎಂದಿರುವಂತಹ ಟ್ರಂಪ್ ಶಸ್ತ್ರಾಸ್ತ್ರಗಳು ಮುಗಿಯುವ ಆತಂಕ ಹಿನ್ನೆಲೆ ಶರಣಾಗತಿ ಆಗತ್ತಾ ಇರಾನ್ ಶರಣಾಗ್ತಾರೆ ಇರಾನ್ ಶರಣಾಗತಿ ಆಗತ್ತೆ ಅಂತ ಹೇಳ್ಬಿಟ್ಟು ಟ್ರಂಪ್ ಹೇಳಿದ್ರು. ಅಂದ್ರೆ 14 ದಿನಗಳ ಕಾಲಾವಧಿ ಅಷ್ಟೇ ಯುದ್ಧ ನಡೆಯೋದು. ಅದಾದ ಮೇಲೆ ಎಲ್ಲವೂ ಕೂಡ ಬದಲಾಗುತ್ತೆ, ಸೈಲೆಂಟ್ ಆಗ್ತಾರೆ, ಶರಣಾಗತಿ ಆಗತ್ತೆ ಇರಾನ್ ಅನ್ನುವಂತಹ ಮಾತನ್ನ ಟ್ರಂಪ್ ಹೇಳಿದ್ರು. ಎಲ್ಲೋ ಒಂದು ಕಡೆ ಅದು ನಿಜ ಆಗತ್ತಾ ಅಂತ ಹೇಳ್ಬಿಟ್ಟು, ಬಟ್ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಕಂಪ್ಲೀಟ್ ಆಗಿ ಸಂಗ್ರಹಿಸಿಟ್ಟಿರುವಂತಹ ಏನು ಡ್ರೋನ್ ಗೌಡೌನ್ ಇತ್ತಲ್ವಾ, ಸೊ ಅಲ್ಲಿ ಆ ಗೌಡೌನನ್ನೇ ಉಡೀಸ್ ಮಾಡಿದೆ ಅಮೆರಿಕ. ಸೊ ಅಲ್ಲಿ ಮತ್ತೆ ಪರ್ಚೇಸ್ ಮಾಡುವಂತಹ ಸಾಮರ್ಥ್ಯ, ತಯಾರಿಸುವಂತಹ ಸಾಮರ್ಥ್ಯ ಇರಾನ್ಗೆ ಇಲ್ಲ. ಇನ್ನು ನಮ್ಮ ದಾಳಿ ಶುರುವಾಗಿದೆ ಇರಾನ್ ಮೇಲೆ, ಇನ್ನು ಹೆಚ್ಚು ದಾಳಿಯನ್ನು ನಡೆಸೋದಕ್ಕೆ ಮುಂದಾಗ್ತೀವಿ ಅಂತ ಹೇಳ್ಬಿಟ್ಟು ರಕ್ಷಣಾ ಉತ್ಪಾದನಾ ತಾಣಗಳನ್ನು ಹೊಡೆದು ಹಾಕಿದ್ದೀವಿ. ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಹೆಕ್ಸೆತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.